ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಇಡ್ಲಿ ಸಾಂಬಾರು. ಒಂದು ಲೋಟ ತೊಗರಿಬೇಳೆ ತಗೊಂಡು ನೀಟಾಗಿ ತೊಳ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಒಂದು ಲೋಟ ಬೇಳೆಗೆ ಒಂದು 4-5 ಲೋಟ ನೀರು ಹಾಕಿರೂ ಆಗುತ್ತೆ. ನೆಕ್ಸ್ಟು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ 4 ಮೆಂತ್ಯ, ನೆಕ್ಸ್ಟು ಕಡಲೆಬೇಳೆ, ಒಂದು ಸ್ಪೂನು ಉದ್ದಿನಬೇಳೆ, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೊಂದು 4 ಖಾರ ಮೆಣಸಿನ್ಕಾಯಿ. ಇವಿಷ್ಟು ಹುರಿದ ಮೇಲೆ ಧನಿಯಾ ಹಾಕಿಡೋಣ. ಒಂದೂವರೆ ಸ್ಪೂನ್ ಧನಿಯಾ, ಜೀರಿಗೆ ಮತ್ತು ಮೆಣಸು. ಸಾಕು, ಆಫ್ ಮಾಡೋಣ. ಇದು ಹುರಿದಿದೆ. ಇದು ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿಗೆ ಹಾಕಿಡೋಣ. ನೆಕ್ಸ್ಟು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಒಂದೆರಡು ಟೊಮೆಟೊ. ಇದು ನೀಟಾಗಿ ಸಾಫ್ಟ್ ಆಗೋದು ನಿಂಬೇಕು. ಇದೆಲ್ಲನೂ ತಣ್ಣಗಾಗಿದೆಯಲ್ಲ, ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಇದು ಫ್ರೈ ಆಗಿದೆ, ಆಫ್ ಮಾಡೋಣ, ತಣ್ಣಗಾಗಲಿ. ಈ ಥರ ರುಬ್ಕೊಂಡು ಇದು ಮಸಾಲೆ ಹುರಿದಿದ್ವಲ್ಲ ನಾವು, ಟೊಮೊಟೊ ಮತ್ತು ಈರುಳ್ಳಿ, ಅದನ್ನು ಮಿಕ್ಸಿಗೆ ಹಾಕಿಬೇಕು. ಇದ್ರ ಜೊತೆನೇ 1-2 ಸ್ಪೂನಷ್ಟು ಕಾಯಿ. ಇದೆಲ್ಲ ನೈಸಾಗಿ ರುಬ್ಬಬೇಕು ನೀರು ಹಾಕಿ. ಖಾರ ನೈಸಾಗಿದೆ, ಇಷ್ಟು ನೈಸು ಚೆನ್ನಾಗಿ ರುಬ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಇಟ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಇಂಗು, 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದೆರಡು ಈರುಳ್ಳಿ. ಈರುಳ್ಳಿ ಈ ಥರ ಫ್ರೈ ಆದಮೇಲೆ 1-2 ಟೊಮೊಟೊ, ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಈ ಥರ ಫ್ರೈ ಆದಮೇಲೆ ನೀಟಾಗೆ ರುಬ್ಬಿದ್ವಲ್ಲ ಖಾರ, ಅದು ಹಾಕಿಡೋಣ. ನೆಕ್ಸ್ಟು ಬೇಳೆ ಬೇಯಿಸಿದ್ವಲ್ಲ ಅದನ್ನ ಹಾಕಿಡೋಣ. ಇದು ಸಪ್ಪೆ ರಸ ಎಲ್ಲ ಇರುತ್ತಲ್ಲ, ಇದೆಲ್ಲ ನೀಟಾಗಿ ಹಾಕಬೇಕು. ಇದನ್ನು ತುಂಬ ತೆಳುವು ಮಾಡಬಾರ್ದು, ತುಂಬ ಗಟ್ಟಿನೂ ಮಾಡಬಾರ್ದು. ಅದನ್ನು ನೋಡಿ ನೀರು ಹಾಕಬೇಕು. ಬೆಂದರೆ ಗಟ್ಟಿನೂ ಆಗುತ್ತೆ. ಇನ್ನೂ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ. ಈ ರೀತಿ ಬೇಯುವಾಗ ಸ್ವಲ್ಪ ಬೆಲ್ಲ,
ಸ್ವಲ್ಪ ಹುಣಸೆ ಹುಳಿ ಟೊಮೊಟೊ ಹಾಕಿದ್ರೆ ಕಡಿಮೆ ಬಿಟ್ಕೊಳ್ಳಿ ಹುಣಸೆಹಣ್ಣು, ಹುಳಿ ಆಗಿಬಿಡುತ್ತೆ ಜಾಸ್ತಿ. ಇದು ಸ್ವಲ್ಪ ಹೊತ್ತು ನೀಲಿ. ಸಾಂಬಾರು ಇವಾಗ ರೆಡಿಯಾಗಿದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.